ರಂಬೆ ಊರುಂಡಿ ಮೇನಕ್ಕೆ ಎಲ್ಲ ಮೇಲಿದ್ದಾರೆ ಅನ್ಕೊಂಡಿದ್ದೆ. ಇಲ್ಲ ಇಲ್ಲ, ನೀವಿಬ್ರು ಇನ್ನು ಮೇಲಕ್ಕೆ ಹೋಗ್ರೋ. ನಾನು ಹೈಟು 12 ಅಡಿ ಮೇಲೆ ಹೊರಟೋಯ್ತು ನಂತು. ಕರೆಕ್ಟಾಗಿ ಕಲ್ ಮೇಲೆ ನೆಗೆದು ಬಿಟ್ಟಿದ್ದೀನಿ. ಕಾಲಿಂದ ನರದ ತನಕ ಜೈ ಅಂತ ಹೊಡಿತು. ಇನ್ನೇನು 1 more ಆಯ್ತಪ್ಪ ಅನ್ನೋದ್ರೊಳಗೆ ಹೆಂಗೋ ಹಿಂಗೆ ಅನ್ಕೊಂಡು ಹೋಗಿ ಅಂತ ಹಿಂಗೆ ನಿಂತ್ಕೊಂಡೆ. ಟೇಕ್ ಓಕೆ ಆಯಿತು. ಸೂಪರಾಗಿ ಮಾಡಿದೆ ಕಣಯ್ಯ ನೀನು. ಎಕ್ಸ್ಪ್ರೆಷನ್ನು ಅವಾಗೆಲ್ಲ ನಮ್ಮಲ್ಲಿ ಇದ್ದಿದ್ದು ಊಟದ ಬಾಟ ಅಂದರೆ 30 ರೂಪಾಯಿ. ಇವ್ರು ಬಾಂಬೆ ನೋಡ್ತಾನೆ 150 ರೂಪಾಯಿ ಕಮ್ಮಿ ಆಗಲ್ಲ ಸರ್ ಅಂತ ಕೂತ್ಕೊಂಡ್ರು. ಭಾಳ ಜಾಸ್ತಿ ಆಗ್ತಾ ಇದೆಯಲ್ಲ 150 ರೂಪಾಯಿ ಅಂದರೆ. ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ ಟೈಮ್ ಬಂದ ಕೂಡಲೇ ಗೆಸ್ಟ್ ಹೌಸ್ ಇದೆಯಲ್ಲ ಅಲ್ಲಿ ಕೊಟ್ಬೋಣ ರೂಮ್ ಅವರಿಗೆ. ಗೆಸ್ಟ್ ಹೌಸ್ ಪಕ್ಕದಲ್ಲಿ ಒಂದು ಡಾಬಾ ಇದೆಯಲ್ಲ ಅಲ್ಲಿ ಊಟ ಹೇಳ್ಬೋಣ ಅವ್ರಿಗೆ. ಎಷ್ಟು ಮಾತು ತಿಂತಾರೆ ಅವರೆಲ್ಲ. 1 ವಾರದ್ದು ಬಿಲ್ ನೋಡಿದ್ರೆ ಅವ್ರು 3 ಜನ 3 6 ರೊಟ್ಟಿ, 2 ಚಿಕನ್ ಕಬಾಬ್, 2 ದಾಲ್, ಫ್ರೂಟ್ ಸಾಲೆಡ್, 3 ಜನಕ್ಕೆ 3 ಆಮ್ಲೆಟ್ ಏರ್ತು ಬಿಲ್ಲು. ಏನೇ ಇಷ್ಟೊಂದು ತಿಂತಾರೆ ಸರ್ ಅವರು. ಪುಕ್ಸಟ್ಟೆ ಕೊಡ್ತಿದ್ದು ಯಾಕೆ ತಿನ್ನಲ್ಲ, ಅವ್ರಿಗೆ ದುಡ್ಡೇ ಕೊಟ್ಬಿಡಿ ಅಂದ್ರು. ಅವರು ನೈವತ್ತ ಸಾಬ್ ಹಮ್ಕು ಯಹಿ ಚಾಯಿ ಅಂತ ಅವ್ರದ್ದು ಅಡಿಕ್ಟ್ ಆಗ್ಬಿಟ್ಟವ್ರು. ಇಳಾರುಣ್ ನೀವು ಕೇಳಿದರೆ ಹೆಸರು, ದೊಡ್ಡ ಡ್ಯಾನ್ಸರ್ ಅವಳು. ಈ ರಿಯಾಲಿಟಿ ಶೋಲೆಲ್ಲ ಅವಳು ಇದ್ರಲ್ಲಿ ಬರ್ತಾ ಇದ್ಲು, ಹಿಂದಿ ಚಾನಲ್ಸಲ್ಲೆಲ್ಲ. ಅವಳು ಒಂದು ಪಪೆಟ್ ಶೋ ಮಾಡಬೇಕು ಅಂತ ಹೇಳಿ ಬೆಂಗಳೂರಿಗೆ ಬಂದ್ಲು. ಅವಾಗ ನಾನು ಓಡಿಸಿಲಿ ಕೆಲಸ ಮಾಡ್ತಾ ಇದ್ದೆ. ಓಡಿಸಿ ಅಂದ್ಬಿಟ್ಟು ಇಂದಿರಾನಗರ್ಲಿ ಇತ್ತು ಒಂದು ಆಫೀಸ್. ಅವರು ಈ ಇದನ್ನೆಲ್ಲ ಮಾಡಿದ್ರು. ಯಾವುದೋ ನಿಮಗೆ ಹೇಳಿದ್ದೆ ಒಂದ್ಸಲ, ಸಾರೇ ಜಹಾಂ ಹಮಾರ ಅಂದ್ಬಿಟ್ಟು ಮಕ್ಕಳದ್ದು ಸೀರಿಯಲ್ ಮಾಡಿದ್ವು ಅಂತ. ಅವಾಗ ಇವರು ಆ ಒಂದು ಸಂಸ್ಥೆ ಮೂಲಕ ಇವರು ಬಂದರು ಮಾಡೋಕ್ಕೆ ಅಂತ ಮಾಡ್ಬಿಟ್ಟು ಇದರಲ್ಲಿ ಅಭಿಮಾನ ಸ್ಟುಡಿಯೋದಲ್ಲಿ ಎಲ್ಲ ಬ್ಲೂ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಪೊಪೆಟ್ಗಳೆಲ್ಲ ಇಟ್ಕೊಂಡು ಮಾಡಿಸಿದ್ರು. ಅದು ಒಂದು 4-5 ದಿವಸ ಶೂಟಿಂಗ್ ಇತ್ತು ಇಲ್ಲಿ. ಅವ್ರಿಗೆ ಭಾಳ ಖುಷಿ ಆಯಿತು. ಇಲ್ಲಿ ಒಂದು ನಮ್ಮ ಹಾಸ್ಪಿಟ್ಯಾಲಿಟಿ, ಆಮೇಲೆ ಇಲ್ಲಿ ಬಾಟಗಳು ಬೇರೆ ಅವು ಸಿಕ್ಕಾಪಟ್ಟೆ ಕಡಿಮೆ ಇತ್ತು ಬಾಂಬೆ ಕಂಪೇರ್ ಮಾಡಿದ್ರೆ. ಎಲ್ಲ ಮಾಡ್ಕೊಂಡು ಇದೇ ಥರ ನಾವು ಚಿಕ್ಕಲೋಟದಲ್ಲೆಲ್ಲ ಟೀ ಕುಡಿಯೋದಲ್ಲ. ಅವರು 3-4 ಜನ ಎಲ್ಲ ಬಂದಿದ್ದರು. ಅವರಿಗೆಲ್ಲ ಹೇಳ್ಕೊಟ್ಬಿಟ್ಟಿದ್ದೆ ಕನ್ನಡ. ಏನಿದು ಚಿಕ್ಕ ಲೋಟ, ದೊಡ್ಡ ಲೋಟದಲ್ಲಿ ಟೀ ಕೊಡಿ ಅಂತೆಲ್ಲ ಸ್ವಲ್ಪ ಕನ್ನಡ ಪದಗಳೆಲ್ಲ ಕೊಟ್ಬಿಟ್ಟಿದ್ದೆ. ಅವರೆಲ್ಲ ಕೇಳೋರು. ಅದರಲ್ಲಿ ಒಬ್ಬ ಮಾತ್ರ ಕಾಮಿಡಿ ಆರ್ಟಿಸ್ಟ್, ಅವನ ಹೆಸರೇನು ಮರ್ತುಬಿಟ್ಟೆ. ಚಿಕ್ಕ ಲೋಟ ಅನ್ನೋನವನು ಅವನ ಹೆಸರು ಮರ್ತುಬಿಟ್ಟಿತ್ತು. ಮೊನ್ನೆವರೆಗೂ ಜ್ಞಾಪಕ ಇತ್ತು ಒಂದು. ಸೊ ಹಾಗಾಗಿ ಅವ್ರ ಜೊತೆ ಒಡನಾಟ ಭಾಳ ಚೆನ್ನಾಗಿತ್ತು. ಈ ಒಂದು ಸಂಸ್ಥೆಯಿಂದನೇ ಯಾವುದೋ ಸುಮಾರು 42 years ಆಯಿತು. ಸಾರೇ ಜಹಾಂ ಹಮಾರ ಅಂತ ಬಂತು ಅಂತ ಹೇಳಿದ್ನಲ್ಲ. ಸತೀಶ್ ಕೌಶಿಕ್ ಅಂತ ಅವರು ಆರ್ಟಿಸ್ಟ್, ಕಾಮಿಡಿ ಆರ್ಟಿಸ್ಟ್, ಅವ್ರು ಡೈರೆಕ್ಟರ್ ಕೂಡ. ಅವರು ಈ ಎಪಿಸೋಡ್ ಡೈರೆಕ್ಷನ್, ಮಕ್ಕಳ ಸಬ್ಜೆಕ್ಟ್ ಅದು ತುಂಬ ಒಳ್ಳೆ ನೇಟಿವಿಟಿ ಎಲ್ಲ ಇತ್ತು. ಅದು ಅವರಿಗೆ ಒಂದು ಹಾಸ್ಟೆಲ್ಲು, ಸ್ಕೂಲು, ಹಾಸ್ಟೆಲ್ನಲ್ಲಿ ಅವಾಗೆಲ್ಲ ಒಂಥರ ಇದು ಬೆಡ್ಗಳು ಒಂದ್ರ ಮೇಲೆ ಒಂದು ಹಾಕಿರ್ತಾರಲ್ಲ ಮಕ್ಕಳೆಲ್ಲ, ಮಗ ಮೇಲೊಬ್ಬ, ಮಧ್ಯಲ್ಲೊಬ್ಬ, ಸೆಂಟ್ರ್ನಲ್ಲೊಬ್ಬ, ಆ ಥರ ಇರೋ ಫೆಸಿಲಿಟಿ ಮಾಡಿರ್ತಾರಲ್ಲ ಆ ಥರದ್ದು. ಪ್ಲಸ್ ಹೊರಗಡೆ ಆಟ ಆಡೋಕ್ಕೆ ಜಾಗ, ಹಳೇ ಬಿಲ್ಡಿಂಗ್ ಇದ್ರೆ ಬ್ರಿಟಿಷ್ ಬಿಲ್ಡಿಂಗ್ ಆದರೆ ಚೆನ್ನಾಗಿರುತ್ತೆ. ಆ ಥರದ್ದು ನನಗೊಂದು ಹುಡುಕೊಡಿ ಅಂದರು. ನಾನು ಹುಡುಕ್ದೆ ಸುಮಾರು ಹುಡುಕ್ದೆ. ಬೆಂಗಳೂರಿನಲ್ಲಿ ಎಲ್ಲೋದ್ರೂ ನಾವು ಕೊಡಲ್ಲ ಅಂತಾರೆ, ಇಲ್ಲ ಅಂತಾರೆ. ಕಡೆಗೆ ಚಾಮರಾಜಪೇಟೆಯಲ್ಲಿ ಯಾವಾಗಲೂ ಹೋಗ್ತಾ ಇದ್ದೆ ನಮ್ಮ ಫ್ರೆಂಡ್ ಮನೆಗೆ. ಆವಾಗ ಬ್ಯಾಂಗ್ಳೂರು ಹೈಸ್ಕೂಲ್ ಪಕ್ಕದಲ್ಲೇ ಒಂದು ಮರಾಠ ಹಾಸ್ಟೆಲ್ ಅಂತ ಇದೆ, ಈಗಲೂ ಇದೆ. ಅದು ನೆನಪಿಗೆ ಬಂತು. ಸೀದಾ ಅಲ್ಲಿ ಹೋದೆ ಮರಾಠ ಹಾಸ್ಟೆಲಲ್ಲಿ. ಅಲ್ಲಿ ಮರಾಠಿ ಸ್ಟೂಡೆಂಟ್ಸಿಗೆ ಫ್ರೀ ಅದು. ಮರಾಠಿ ಕಮ್ಯುನಿಟಿ ಫ್ರೀ. ಮರಾಠಿ ಕಮ್ಯುನಿಟಿಗೆ ಫ್ರೀ ಅದು ಹಾಸ್ಟೆಲ್. ಅಲ್ಲಿ ಹೋದ್ರೆ ಇಲ್ಲ ಸರ್, ಇದು ಓನ್ಲಿ ಮರಾಠಿಯವರಿಗೆ ಮಾತ್ರ ಫ್ರೀ ಇರೋದಿದು, ಎಲ್ಲ ಚಾರಿಟಬಲ್ಲು, ಅವರು ಯಾರಿಗೂ ಕೊಡಲ್ಲ ಸರ್. ಯಾಕೆ ಪ್ರಯತ್ನ ಪಡ್ತೀರಾ, ಕೊಡಲ್ಲ ಅವರು. ಅಲ್ಲಪ್ಪ, ಇದು ಸಬ್ಜೆಕ್ಟ್ ಭಾಳ ಚೆನ್ನಾಗಿದೆ, ನೀವು ಮಾಡ್ತಾ ಇರ್ತಕ್ಕಂಥ ದಾನ ಧರ್ಮಗಳಿಗೆ ಹೊಂದಿಕೆ ಆಗುವಂಥ ಸಬ್ಜೆಕ್ಟು, ನ್ಯಾಷನಲ್ ಲೆವೆಲ್ ಟೆಲಿಕಾಸ್ಟ್ ಆಗುವಂಥದ್ದು. ನಿಮ್ಮ ಅಧ್ಯಕ್ಷರು, ಸೆಕ್ರೆಟ್ರಿ ಯಾರಿದ್ದಾರೆ, ಚೇರ್ಮನ್ನು, ಅವ್ರ ನಂಬರ್ ಕೊಡಿ ನನಗೆ ಅಂಥೇಳಿ ಬಲವಂತವಾಗಿ ತಗೊಂಡು ಅವ್ರುಗಳನ್ನು ಮನೆಗೆ ಹೋಗಿ ಪರ್ಸನಲ್ ಮೀಟ್ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿದೆ. ಈ ಥರ ಸತೀಶ್ ಕೌಶಿಕ್ ಅಂದ್ಬಿಟ್ಟು ದೊಡ್ಡ ನಟರು ಹಾಗೂ ಡೈರೆಕ್ಟ್ರು ಬಾಂಬೆಯಿಂದ ಬಂದಿದ್ದಾರೆ. ಇದು ಅನಾಥ ಮಕ್ಕಳಿಗೆ ಸಂಬಂಧಪಟ್ಟಂಥ ಸಬ್ಜೆಕ್ಟೇ ಇದು. ಸಾರೇ ಜಹಾಂ ಹಮಾರ ತುಂಬ ಚೆನ್ನಾಗಿದೆ. ಅವರಿಗೆ ನಿಮ್ಮ ಹಾಸ್ಟೆಲ್ ತುಂಬ ಆಪ್ಟ್ ಆಗಿದೆ. ನಾವು 1-2 ಅದು ಇಲ್ಲದೇ ಇರ್ಬೋದು, ನಿಮ್ಮ ಹತ್ರ ಹಾಸಿಗೆಗಳದ್ದು 3 ಸ್ಟೆಪ್ಸ್ ಬರುತ್ತಲ್ಲ, ಅದು ನಾವು ಮಾಡ್ಕೋತೀವಿ. ಆಮೇಲೆ ಹಿಂಗಡೆ ಕಿಚನ್ ಇರ್ಬೋದು, ಇನ್ನೊಂದಿರ್ಬೋದು, ಹೊರಗಡೆ ಆಟದ ಜಾಗ ಇರ್ಬೋದು, ಬಿಲ್ಡಿಂಗ್ ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲವೂ ನಮಗೆ ತುಂಬ ಹೋಲಿಕೆ ಆಗುತ್ತೆ. ನಮ್ಮದು ಇದು 30 ದಿವಸದ ಮೇಲೆ ಕೆಲಸ ಇದೆ. ಇಲ್ಲಿ ಮಧ್ಯದಲ್ಲಿ ಒಂದು 10 ದಿವಸ ಗ್ಯಾಪ್ ಆಗುತ್ತೆ, ಮತ್ತೆ ಬರ್ತಾರೆ. ಟೋಟಲಿ 30 days. ನಾನೇ ಓಪನ್ ಆಫರ್ ಕೊಟ್ಬಿಟ್ಟೆ. ಯಾಕೆಂದರೆ ಹಿಂದಿಯವರಿಗೆ 10,000 ರೂಪಾಯಿ ನಥಿಂಗ್ ಆ ಕಾಲದಲ್ಲಿ ಕೂಡ. ಅವರೆಲ್ಲ 50,000, 1 ಲಕ್ಷ ಲೊಕೇಶನ್ ಚಾರ್ಜ್ ಕೊಡೋದೆ. ನಿಮಗೆ ದಿನಕ್ಕೆ 10,000 ರೂಪಾಯಿ, 30 ದಿವಸಕ್ಕೆ 3 ಲಕ್ಷ ಆಯಿತು. ಅಡ್ವಾನ್ಸ್ ಆಗಿ 1 ಲಕ್ಷ ರೂಪಾಯಿ ಸೆಕ್ಯೂರಿಟಿ ಡಿಪಾಸಿಟ್ ಕೊಡಿಸ್ತೀನಿ. ಏನೇ ಡ್ಯಾಮೇಜ್ ಆದರೂ ನಾವು ರೆಸ್ಪಾನ್ಸಿಬಲ್, ನೀವು ಮಾಡಿಕೊಡಿ. ಅವ್ರಿಗೆ ಆ ಫಿಗರ್ ಕೇಳಿ ಸುಸ್ತಾಗೋಯ್ತು. ಏನೇ ನಾವು ಎಲ್ಲ ಹಾಕ್ಕೊಂಡು ಒದ್ದಾಡ್ಕೊಂಡು
ಮಕ್ಳಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ, ಇದು ಅಚಾನಕ್ಕಾಗಿ ಬರ್ತಾ ಇರೋ 3 ಲಕ್ಷ ಆದಾಯ ಇದು ಯಾಕೆ ಬಿಡಬೇಕು? ಆಯಿತು, ನಿಮಗೋಸ್ಕರ ಕೊಡ್ತೀನಿ, ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಅಂತ ಇಮಿಡಿಯೇಟ್ ಲೆಟ್ರ್ ಬರ್ಕೊಟ್ರು. ಬಂದೆ, ಪ್ರೊಡ್ಯೂಸರ್ ಹತ್ರ ತೊಗೊಂಡೋದೆ, ಸೆಕ್ಯೂರಿಟಿ ಡಿಪಾಸಿಟ್ 1 ಲಕ್ಷ, ಚೆಕ್ಕು 3 ಲಕ್ಷ ರೂಪಾಯಿ, ಕಡೆಗೆ 2 ಲಕ್ಷ ಇಟ್ಕೊಳ್ಳಿ ಸರ್, ಇದು ಮುಗಿತಾ ಬಂದಂಗೆ ನಾನು ನಿಮಗೆ ಮತ್ತೆ ಕೊಡಿಸ್ತೀನಿ ಅಂತ 2 ಲಕ್ಷ ರೂಪಾಯಿ ಕ್ಯಾಶ್ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟೆ. ಸಣ್ಣ ಪುಡ್ದು ನಿಮಗೆ ಮ್ಯಾಚ್ ಆಗುವಂಥ ಕಲರೇ ಹೊಡಿಸ್ತೀನಿ ಸರ್ ನಾನು, ಯಾವ್ದು ಹೇಳ್ತೀರಾ ಅದನ್ನು ಅಂತೇಳ್ಬಿಟ್ಟು ಪೇಂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಸ್ಬಿಟ್ಟೆ. ಕಾರ್ಪೆಂಟಿಂಗ್ ಕರೆದ ಇದನ್ನು ಎಲ್ಲ ಮಾಡಿಸ್ಬಿಟ್ಟೆ. ಸೂಪರಾಗಿ ಶೂಟಿಂಗ್ ಆಗೋಯ್ತು. ನೀವು ಒಪ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ನಾನು ಸಿನಿಮಾ ಹಾಡು ಹೇಳ್ಬೇಕಾಗತ್ತೆ, ಮೋಹನ್ ಕುಮಾರಿ ಅವರು ಕ್ಯಾಮರಾ ಮಾಡ್ಬೇಕಾಗತ್ತೆ. ನಾನು ಒಂದ್ಸಲ ಹೇಳಿದ್ದೆ ಅಂತ ಕಾಣುತ್ತೆ. ಅವಾಗೆಲ್ಲ ನಮ್ಮಲ್ಲಿ ಇದ್ದಿದ್ದು 30 ರೂಪಾಯಿ ಊಟಕ್ಕೆ, ಒಬ್ಬರಿಗೆ ಊಟದ ಬಾಟ ಅಂದರೆ 30 ರೂಪಾಯಿ ಅಷ್ಟೇ ಯೂನಿಟ್ಗೆ. ಹಾಂ, ಯೂನಿಟಲ್ಲಿ. ಬಟ್ ಈ ಕ್ಯಾಮ್ರಾ ಅಸಿಸ್ಟೆಂಟ್ಗಳು ಏನು ಮಾಡ್ತಾರೆ, ಒಂದು 10 ರೂಪಾಯಿ ನಾವು ಇವರಲ್ವಾ ಚೀಫ್ ಟೆಕ್ನಿಷಿಯನ್ಸ್ ತಾನೆ, ಒಂದು 10 ಜಾಸ್ತಿ ಕೊಡಿ ಅಂತ ತಗೋತಾರೆ. ಬಟ್ ಹೊರಗಡೆಯಿಂದ ಬಂದವ್ರು ಏನು ಮಾಡ್ತಾರೆ, 50 ಅವ್ರು 10 ಕೇಳ್ತಾರೆ. ಇವರು ಬಾಂಬೆ ನೋಡ್ತಾನೆ, ಏನು ಸರ್ ಬಾಂಬೆಲೆಲ್ಲ ನಮಗೆ 100 ರೂಪಾಯಿ ಕೊಡ್ತಾರೆ, ನೀವು ಇಲ್ಲಿ ಇಷ್ಟು ಇದು ಔಟ್ಡೋರ್ ಬೇರೆ, ಇದು ಇನ್ಕ್ಲೂಡಿಂಗ್ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೀರಾ, 150 ರೂಪಾಯಿ ಕಮ್ಮಿ ಆಗಲ್ಲ ಸರ್ ಅಂತ ಕೂತ್ಕೊಂಡ್ರು. ಯಪ್ಪ, ಸರಿ, ನಾನು ಪ್ರೊಡ್ಯೂಸರಿಗೆ ಕನ್ವಿನ್ಸ್ ಮಾಡಿದೆ, 150 ರೂಪಾಯಿ ಕೊಡಿಸ್ದೆ. ಆ ಶೆಡ್ಯೂಲ್ ಒಂದು 15 ದಿವಸದ್ದು ಮುಗೀತು. ಒಂದು 10 ಡೇಸ್ ಗ್ಯಾಪ್ ಆಯಿತು, ಎಲ್ಲ ವಾಪಸ್ ಹೋದರು. ಈ ಮಧ್ಯದಲ್ಲಿ ಅವರಿಗೆ ಡಿಸ್ಕಷನ್ ಸ್ಟಾರ್ಟ್ ಆಯ್ತು ಆಫೀಸಲ್ಲಿ, ಭಾಳ ಜಾಸ್ತಿ ಆಗ್ತಾಯಿದೆಯಲ್ಲ 150 ರೂಪಾಯಿ ಅಂದರೆ. ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ ಟೈಮ್ ಬಂದ ಕೂಡಲೇ ನಮ್ಮದು ಗೆಸ್ಟ್ ಹೌಸ್ ಇದೆಯಲ್ಲ ಅಲ್ಲಿ ಕೊಟ್ಬೋಣ ರೂಮ್ ಅವರಿಗೆ. ಸೊ ರೂಮ್ ಬಾಡಿಗೆ ಉಳೀತು. ಗೆಸ್ಟ್ ಹೌಸ್ ಪಕ್ಕದಲ್ಲಿ ಒಂದು ಡಾಬಾ ಇದೆಯಲ್ಲ ಅಲ್ಲಿ ಊಟ ಹೇಳ್ಬೋಣ ಅವ್ರಿಗೆ, ಏನು ಬೇಕು ಕೊಟ್ಬಿಡಿ ಅಂತ. ಎಷ್ಟು ಮಾತು ತಿಂತಾರೆ ಅವರೆಲ್ಲ, 2 ರೊಟ್ಟಿ 1 ದಾಲ್ ಅಷ್ಟೇ ಇರುತ್ತೆ ನಾರ್ತ್ ಇಂಡಿಯನ್ಸ್. ಓಕೆ ಬೇಡ ಸರ್, ಅವೆಲ್ಲ ರಿಸ್ಕ್ ಮಾಡ್ತಾಯಿದ್ದೀರಾ, ಅವ್ರು ಏನು ಕೇಳ್ತಾರೆ ಕೊಟ್ಬಿಡಿ, ಟೆನ್ಷನ್ ಇಲ್ಲ ಅಂದರೆ ನಮ್ಮ MP ಶಂಕರ್ ಕತೆ ಆಗುತ್ತೆ. ಏನಾಯ್ತು MP ಶಂಕರ್ದು ಹೇಳಿದ್ನಲ್ಲ, 30 ರೂಪಾಯಿ ಆಟೋ ಕನ್ವೆನ್ಸ್ ಹಾಕ್ದ ಅಂದ್ಬಿಟ್ಟು ಅವನು ಪ್ರೊಡಕ್ಷನ್ ಅವನಿಗೆ ಕೊಡೋದಿಲ್ಲ, ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೋದ್ರೆ ಅವನು ಬೇಕು ಅಂತಲೇ ಇದ್ರ ಕರ್ಕೊಳೋದ ಎಲ್ಲಿಗೆ, ನೆಲಮಂಗ್ಲಕ್ಕೆ. ನೆಲಮಂಗಲ ಅಲ್ಲ, ಈ ಕಡೆ ರಾಕ್ ಲೈನ್ ಮಾಲ್ ಇದೆಯಲ್ಲ ಅಲ್ಲಿ ಇದ್ರ ಹತ್ರ, ಜಾಲಹಳ್ಳಿ ಜಾಲಹಳ್ಳಿ ಕ್ರಾಸ್, ಜಾಲಹಳ್ಳಿಗೆ ಅಲ್ಲಿ ಕರ್ಕೊಂಡೋಗಿ, ಸರ್ ಇದು ರೋಡ್, ಇದು ಮಣ್ಣು ರೋಡು ಪಾಪ, ನಿಮ್ಮನ್ನು ಯಾಕೆ ಹಿಂಗೆ ವಾಪಸ್ ಹೋಗಿ ನೀವು, ನಾನು ಒಳಗಡೆ ಹೋಗ್ತೀನಿ ಅಂತ ಹೊರಟೋದ. ಅವ್ರು ಆ ಕಡೆ ಹೋದ್ಕೊಳ್ಳೆ ವಾಪಸ್ ಬಂದು ಲಾರಿ ಎತ್ಕೊಂಡ್ಬಂದು ಅದೇ ಸಂಕೇತ ಮಲ್ಕೊಂಡ, ಅವನು ಅಲ್ಲೇ ಮಲಗ್ತಾ ಇದ್ದಿದ್ದು. ಬಟ್ ಕನ್ವೀನ್ಸ್ ಹಾಕ್ಬೇಕಲ್ಲ, 30 ರೂಪಾಯಿ ಹಾಕಿದ್ದ ಅವನು ಪ್ರೊಡಕ್ಷನ್ ಬಾಯ್. ಇವರು MP ಶಂಕರ್ ದುಡ್ಡು ಉಳಿಸೋಕ್ಕೆ ಡ್ರಾಪ್ ಮಾಡಿದ್ರು. ಮನೆ ಸಹ ಬರಿತಾ ಇದ್ದ, ಏನು ಬರಿತಾ ಇದೆಯೋ ಅದೇ ಲೆಕ್ಕ ಬರಿತೇನೆ, ನೀನು ಕನ್ವೀನ್ಸ್ 30 ಹಾಕ್ಬಿಡಪ್ಪ, ನನಗೆ ಡ್ರಾಪ್ ಮಾಡೋಕ್ಕಾಗಲ್ಲ. ಬೇಡ ಸರ್ ಡ್ರಾಪ್ ಮಾಡಿ, ಬೇಡ 40 ಬರ್ಕೊಳ್ಳೋ ಚಿಲ್ಲರೆ ಕಾಸು ಉಳ್ಸಕ್ಕೆ ಹೆಂಗೆ ಹಾಳು ಮಾಡ್ಕೊತಾರೆ ನೋಡಿ. ಅದನ್ನ ಎಕ್ಸಾಂಪಲ್ ಕೊಟ್ಟೆ, ಹಿಂಗಾಗತ್ತೆ ಸರ್, ಸುಮ್ಮನೆ ಬೇಡ ದಯವಿಟ್ಟು ನೀವು ಅವ್ರಿಗೆ ಕಾಸೆ ಕೊಟ್ಬಿಡಿ. ಇಲ್ಲ ಎಲ್ಲ ನಾವು ಪಕ್ಕ ಪ್ಲ್ಯಾನ್ ಮಾಡ್ತೀವಿ. ಅವ್ರಿಗೆ ಬೇಕಾದ್ರೆ ವಾಷಿಂಗ್ ಕೂಡ ನಮ್ಮವರೇ ಇದ್ದಾರೆ, ಅವ್ರಿಗೆ ಹೇಳ್ಬಿಟ್ರೆ ದಿನ ತೊಗೊಂಡೋಗಿ ಚೆನ್ನಾಗಿ ಕೊಟ್ಟು ತಂದು ಹಾಕ್ಬಿಡ್ತಾರೆ, ಸ್ಯಾಂಗಿ ಟ್ಯಾಂಕರ್ ಕೊಟ್ಬಿಡ್ತಾರಲ್ಲ, ವಾಷಿಂಗ್ ಚಾರ್ಜ್ ಉಳಿದೋಗ್ಬಿಡುತ್ತೆ ಅಂತ ಕ್ರಿಮಿನಲ್ ಐಡಿಯಾ ಮಾಡಿದ್ರು. ನಿಮ್ಮಿಷ್ಟ, ನಾನೇನು ಮಾಡೋಕ್ಕಾಗಲ್ಲ ಅಂತ. ಸರಿ, ನೆಕ್ಸ್ಟ್ ಶೆಡ್ಯೂಲ್ ಸ್ಟಾರ್ಟ್ ಆಯಿತು. ಆವಾಗ 1 ವಾರದ್ದು ಬಿಲ್ ನೋಡಿದ್ರೆ ಅವ್ರು 3 ಜನ 3 ಪೀಪಲ್ 3 ಜನಕ್ಕೆ 15 45 450 ರೂಪಾಯಿ ಆಗೋದವ್ರು ಕೊಡೋರು ಡೈಲಿ. ಅದರಲ್ಲೇನೋ ತಿಂಡಿ ಆಗಿರೋದು, ವಾಷಿಂಗ್ ಆಗಿರೋದು, ಊಟ ಮಾಡ್ಕೊಂಡಿರೋರು ಎಲ್ಲ ಆಗಿರೋದು. ಇವರು 3 ಜನ ಇದ್ರಲ್ಲ, 3 ಜನಕ್ಕೆ ಅವ್ರು ಎಷ್ಟು ತಿಂತಾರ, ಎಷ್ಟು ವೇಸ್ಟ್ ಮಾಡ್ತಾರೆ ಲೆಕ್ಕ ಇಲ್ಲ. 3 6 ರೊಟ್ಟಿ, 3 ಜನದಿಂದ 2 ಚಿಕನ್ ಕಬಾಬು, 3 ಜನದಿಂದ 2 ದಾಲು, 3 ಜನದಿಂದ 2 ಮೊಸರನ್ನ, 3 ಜನದಿಂದ 3 ಇದು ಅಂಥದ್ದು ಫ್ರೂಟ್ ಸಾಲೆಡ್, 3 ಜನಕ್ಕೆ 3 ಆಮ್ಲೆಟ್ಟು, ಬಾಯ್ಲ್ಡ್ ಎಗ್, 3 ಥಮ್ಸಪ್ಪು. ಗೋವಿಂದ ಏರ್ತು ಬಿಲ್ಲು 1 ವಾರಕ್ಕೇನೆ. ಏನೇ ಇಷ್ಟೊಂದು ತಿಂತಾರೆ ಸರ್ ಅವರು, ಪುಕ್ಸಟ್ಟೆ ಕೊಡ್ತೀರಿ, ಯಾಕೆ ತಿನ್ನಲ್ಲ? ನೀವೇ ಕಾಸು ಕೊಟ್ಟರೆ ಏನು ಮಾಡ್ತಾರೆ, 1 ರೊಟ್ಟಿ ತಿನ್ಕೊಂಡು ಉಳಿದಿದ್ರೆ ಎಣ್ಣೆ ಹೊಡ್ಕೊಂಡು ಬದುಕ್ತಾರೆ ಅವರು. ಒಂದು 20 ರೂಪಾಯಿ ಜೋಬ್ ಇಟ್ಕೊಂಡು ಉಪ್ಪಿಗೆ ನೆಂಚ್ಕೊಂಡು ತಿನ್ಬಿಡ್ತಾರೆ. ನೀವು ಕಾಸು ಕಟ್ ಮಾಡಿಬಿಟ್ರಿ ಅವರಿಗೆ. ಈಗ ಸ್ವಂತ ದುಡ್ಡಲ್ಲಿ ಕುಡಿತಾ ಇದ್ದಾರೆ ಅವರು, ಅದಕ್ಕೆ ಈ ಥರ ಮಾಡ್ತಾ ಇದ್ದಾರೆ. ನಿಮ್ಮ ಎದುರುಗಡೆ ಬೇಕಾದ್ರೆ ತಿಂತೀವಿ ಬನ್ನಿ ಅಂತಾರೋ. ನಾನು ಹೇಳಿದೆ, ನಾನು ಇಷ್ಟೊಂದು ಹ್ಞೂ ಸರ್, ನಮ್ಮ ಖಾತೆ ತುಮ್ ಬೈಟೋ ಬೈಟೋ ಸಾಮನೆ ಬೈಟೋ ಖುದ್ ಖಾಲುಂಗ ಹಮ್ ಅಂತಾರೆ. ಸರಿ ಇದಾಗಲ್ಲ ರೀ, ಅವರಿಗೆ ದುಡ್ಡೇ ಕೊಟ್ಬಿಡಿ ಅಂದರು. ಅವರು ನೈ ಇವತ್ತ ಸಾಬ್ ಹಮ್ಕು ಯಹಿ ಚಾಹಿಯೆ ಅಂತ ಅವ್ರಿಗೆ ಅಡಿಕ್ಟ್ ಆಗ್ಬಿಟ್ಟವ್ರು. ಇವ್ರಿಗೆ ಗೊತ್ತಾಗೋಯ್ತು, ಓ
ನಾನು 200 ರೂಪಾಯಿ ಕೊಟ್ಟರು ಕೂಡ ಇದಕ್ಕಿಂತ ಕಮ್ಮಿ ಆಗತ್ತೆ ನನಗೆ. ಈ ಊಟದ ಇಷ್ಟೊಂದು ಬಿಲ್ ಬರ್ತಾ ಇದೆ, ಪ್ಲಸ್ ವಾಷಿಂಗ್ ಬಟ್ಟೆ ಒಗೆಯನಿಗೆ ದುಡ್ಡು ಕೊಡಬೇಕು. ಇದು ಎಲ್ಲಿಗೋ ಮುಟ್ಬಿಡುತ್ತಿದ್ದು, ಇನ್ನೂ ಸುಮಾರು 13 ದಿವಸ ಇದೆ. ಓ ಇದು ಬೇಡಪ್ಪ ನನಗೆ ಈ ಕತೆ ಅಂದ್ಬಿಟ್ಟು ಏನು ಮಾಡ್ರು, ಮಂಜೆ ಜಿ जो करता है करो, 3 आदमी को मिला के मैं 600 दे दूंगा. ಹಾಂ 200 ರೂಪಾಯಿ ಒಬ್ಬೊಬ್ಬನಿಗೆ 600 दे दूंगा ಅಂದರು. ಕುಚ್ ನೈ ಪೂಚ್ನೆ ಕಾ ಅಂದರು. ಅವ್ರಿಗೆ ಹೋಗಿ ಕನ್ವಿನ್ಸ್ ಮಾಡಿದೆ, ನೋಡಯ್ಯ ನೀವು ನಾನು ಟೆಕ್ನಿಷಿಯನ್ನೇ, ಪಕ್ಕ ಇದ್ದೀರಾ ನೀವು ಬಿಲ್ ಮಾಡಿದ್ದಕ್ಕೆ ನೋಡಿ ಉಲ್ಟಾ ಆಗೋಯ್ತು, ಈಗ 50 ರೂಪಾಯಿ ಸೇರ್ಕೊಂಬರ್ತಾ ಇದೆ, ಬೇಡ ಅಂದ್ಬೇಡಿ ಸುಮ್ಮನೆ ತಗೊಳ್ಳಿ ಅಂದೆ. ಅಚ್ಚ ಮಂಜೆ ಜಿ ಅಂದ್ಬಿಟ್ಟು 200 ರೂಪಾಯಿ ಅಪ್ಪಿ ಕತೆ ಹಮಾರಾ ಹಿಸಾಬ್ ಸೆ ಎಣ್ಣೆ ಹೊಡಿಸ್ತೀನಿ ಬನ್ನಿ ಅಂತ ಪಾರ್ಟಿ ಮಾಡೋಣ. ನೈ ಹೋನ ಸಾಬ್ ಹಮ್ ನೈ ಪೀತಾ ಅಂಥೇಳಿ ಬಂದೆ. ಹಾಗಾಗಿ ಕೆಲವು ಸಲ ನಾವು ಏನೋ ಬುದ್ಧಿವಂತಿಕೆ ಮಾಡೋಕ್ಕೆ ಹೋಗ್ಬಿಟ್ರೆ ಎಡವಟ್ಟು ಆಗ್ಬಿಡ್ತಿಂತದೆ. ಬೇಜಾನ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ, ಅದೆಲ್ಲ ತೊಂದರೆ ಆಗ್ಬಿಡುತ್ತೆ ಅಂತ. ಸೊ ಹಾಗಾಗಿ ಅವ್ರದ್ದು ಇನ್ನೊಂದು ಆಗೋಗಿತ್ತು, ನಿಮಗೆ ಹೇಳಿದ್ದೀನಿ ಅಂತ ಕಾಣುತ್ತೆ. ಅಶೋಕ ಹೋಟ್ಲಲ್ಲಿ ಪಾರ್ಟಿ ಸೀನಲ್ಲಿ ಒರಿಜಿನಲ್ ಡ್ರಿಂಕ್ಸು ಡ್ರಿಂಕ್ಸ್ ಇಟ್ಬಿಟ್ಟು ಅದು ಎಡವಟ್ ಮಾಡ್ಕೊಂಡಿದ್ರು. ನಾನು ಹೇಳಿದ ಮೇಲೆ ಮಂಜೆ ಹೇಳಿದ್ರು ಬೇಡ ಬೇಡ ಜೂನಿಯರ್ಸ್ ಕರಿ ಅಂದ್ಬಿಟ್ಟು ಅಂತ. ಆಮೇಲೆ ನನ್ನ ಮಾತು ಕೇಳೋಕ್ಕೆ ಶುರು ಮಾಡಿದ್ರು ಅವರು. ಹಾಗೆ ಯಾವಾಗಲೂ ಪ್ರೊಫೆಷನಲ್ ಆಗೇ ಇರಬೇಕು ಸಿನಿಮಾದಲ್ಲಿ ಮಾತ್ರ. ಈ ಸುಮ್ಮನೆ ಫ್ರೆಂಡ್ಶಿಪ್ಪಲ್ಲಿ ಇನ್ನೊಬ್ಬರನ್ನ ಕರೆದು ಅಡ್ಜಸ್ಟ್ಮೆಂಟಿಗೆ ಕೂತ್ಕೋ ಅನ್ನೋದು ದುಡ್ಡು ಉಳಿಸೋಕ್ಕೆ ಅಂತ ಹೋದರೆ ಉಪಯೋಗ ಆಗಲ್ಲ, ಕಷ್ಟ ಆಗ್ಬಿಡುತ್ತೆ. ಇದೇನ್ರಿ ಇದು? ಸಾರಿ ಸರ್, ರೇಟ್ ಸರ್. ಇದೇನ್ರಿ ಇದು? ಅಲ್ರಿ ಎಲ್ಲ ಒರಿಜಿನಲ್ ಬೆಲೆ ಹಾಕಿದ್ದೀರಲ್ರಿ. ರೀಸೆಂಟಾಗಿ ಮಾರ್ಚ್ 2nd ವೀಕ್ ಮಂಗಳವಾರ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರ, ಇರ್ಲಿ ಅಂದ್ಬಿಟ್ಟು ಹೋದೆ. ಓರಿಯಾ ಅಂತ ಒಂದು ಬೋರ್ಡ್ ಕಾಣಿಸ್ತು, ಪೋಸ್ಟರ್, ಸಿನಿಮಾ ಪೋಸ್ಟರ್, ಓರಿಯಾ ಮಾರ್ಚ್ 4ರಿಂದ. ಹೆಸರು ಎಲ್ಲೋ ಕೇಳಿದಿನಿಲ್ಲ, ತಲೆ ಕೆಡ್ಸ್ಕೊಂಡೆ. ಫಸ್ಟ್ ದರ್ಶನ ಆಗ್ಬಿಡ್ಲಿ ಆಮೇಲೆ ಯೋಚನೆ ಮಾಡೋಣ ಅಂತ ದರ್ಶನ ಮುಗಿಸ್ಕೊಂಡು ಪೋಸ್ಟ್ ಹತ್ರಕ್ಕೆ ಹೋದೆ. ಓರಿಯಾ ಪೋಸ್ಟ್ರು ನೋಡಿದೆ. ರಚನೆ ನಿರ್ದೇಶನ ರಾಮ್ ಪ್ರಭು ಅಂತಲ್ಲ ಆ ಹೆಸರಿದೆ. ಪಕ್ಕದಲ್ಲಿ ಕ್ಯಾಮರಾ ಪ್ರಭುದೇವ್, ಬ್ರಾಕೆಟಲ್ಲಿ ಪ್ರಭು ಅಂತ ಇದೆ. ಓಹೋ ಇದ್ರಲ್ಲಿ ನಾನು ಪಾತ್ರ ಮಾಡಿದ್ದೀನಿಲ್ಲ, ನಾನು ಏನು ಪ್ರಿವ್ಯೂ ಕರೀಲಿಲ್ಲ, ಏನು ಹೇಳಲೂ ಇಲ್ಲ. ಆಮೇಲೆ ಡಬ್ಬಿಂಗ್ ಕೂಡ ಕರೆದ್ರೆಲ್ಲೋ ಡೌಟ್ ಆಗಿದೆ ನನಗೆ, ಏನಿದು ಅಂದೆ. ಸರಿ ಇನ್ನೊಂದು ಸ್ವಲ್ಪ ಹತ್ರ ಹೋಗಿ ನೋಡಿದೆ, ಎಲ್ಲಾರು ಸಂದೀಪ್ ಅಂದಿಲ್ಲ, ನನ್ನ ಮುಖ ಕಾಣುತ್ತೆ ಅಂತ, ಏನೂ ಕಾಣಲಿಲ್ಲ. ಸರಿ ಆಮೇಲೆ ಜ್ಞಾಪಕ ಆಯ್ತು ನನಗೆ, ಹೋಗ್ಬಿಟ್ಟು ಡೈರಿ ತೆಗೆದೆ ಓರಿಯಾ ಅನ್ನೋದ. ಆವಾಗ ಟೆಂಟಿಟಿವ್ ಹೆಸರು ಓರಿಯಾ ಅಂತಲೇ ಇಟ್ಟಿದ್ರು ಅವರು. ಈ ಪ್ರಭು ಅನ್ನೋನು ಬಂದು ನಮ್ಮ ತರ್ಕದಿಂದ ನನ್ನ ಜೊತೆ ಇದ್ದಾನೆ 45 ವರ್ಷದಿಂದ, ದೇಸಾಯಿಯವ್ರ ಜೊತೆಗಿಂದ. ಪ್ರಭು ಅಂತ. ಅವನು ಫಸ್ಟ್ ರಾಜನಿಗೆ ಅಸಿಸ್ಟೆಂಟ್ ಆಗಿದ್ದ. ಯಾರು? DOP ರಾಜನ್ನು? DOP ಕ್ಯಾಮ್ರಾಮನ್ ರಾಜನ್ ಸರ್. ಪಿ ರಾಜನ್ ಅಂತ ಇದ್ದಲ್ಲ, ಅವ್ರಿಗೆ ಅಸಿಸ್ಟೆಂಟ್ ಆಗಿದ್ದ. ಆಮೇಲೆ ಬೇರೆ ಹತ್ರನೂ ಅಸಿಸ್ಟೆಂಟ್ ಆದ. ಸೊ ಅದೇ ಪಿ ರಾಜನ್ ಅಂದರೆ ಬೆಳದಿಂಗಳ ಬಾಲೆ. ಬೆಳದಿಂಗಳ ಬಾಲೆ ಅವ್ರ ಹತ್ರ ಎಲ್ಲ ಇದ್ದ. ಅವನಿಂದ ನನ್ನ ಫ್ರೆಂಡ್ ಅವನು. ಅವನು ಫೋನ್ ಮಾಡ್ದ, ಓ ಅದೇ ನಂಬರ್ ಇಟ್ಕೊಂಡಿದ್ದೀರಾ ಅಂದ. ಆ ನಂಬರು ಇದೆ, ಈಗ ಹೊಸ ವಾಟ್ಸಪ್ ನಂಬರು ಇದೆಯಪ್ಪ. ಅವನು 94482 ಮಾಡಿರೋದು ಅವನು. ಈ ನಂಬರಿಗೆ ವಾಟ್ಸಪ್ ಇಲ್ಲ, ನಿಂಗೆ ಹಾಯ್ ಅಂತ ಕಳಿಸ್ತೀನಿ ನೋಡು, ಬೇಕಾದ್ರೆ ಫೋಟೋ ಕಳಿಸ್ಕೊಡ್ತೀನಿ ಅಂದೆ. ಕಳಿಸಿ ಅಂದ, ಕಳಿಸ್ದೆ. ಅವನು ಪ್ರೊಡ್ಯೂಸರ್ ಹತ್ರ ಮಾತಾಡ್ದ. ಆಯಿತು, ಇವರಿಗೆ ಸೈಂಟಿಸ್ಟ್, ವಿಜ್ಞಾನಿ ಆ ಥರ ಒಂದು ಗೆಟಪ್ಪು, ಬುಲ್ಗಾನಿನ ಗಡ್ಡ ಹಾಕ್ಸ್ಬಿಟ್ಟು ಮಾಡೋಣ ಇವರಿಗೆ. ನಮ್ಮದು ಚಿಕ್ಕ ಸಿನಿಮಾ, ದೊಡ್ಡ ಸ್ಟಾರ್ಸ್ ಯಾರೂ ಇಲ್ಲ, ಎಷ್ಟು ಕೊಡ್ಬೇಕು ಕೇಳಿ, 5,000 ಕಮ್ಮಿ ನಾನು ಮಾಡೋದೇ ಇಲ್ಲ. ಯಾಕೆಂದ್ರೆ ಇದು ಕತೆ ಮಾಮೂಲಿ, ಕಮ್ಮಿ ಅನ್ನೋಕ್ಕೋಸ್ಕರ ಹೇಳೋದು. ಆಮೇಲೆ ಅಲ್ಲಿ ಹೋದಾಗಲೇ ಗೊತ್ತಾಗೋದು ನಿಜವಾದ್ದು ಬಣ್ಣ. ಓ ನಿಜವಾಗ್ಲೂ ಚಿಕ್ಕ ಪಿಕ್ಚರಪ್ಪ ಅಂತ ಅವತ್ತು ಹೇಳಿದ್ನಲ್ಲ ನಮಗೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ಇದಿಲ್ಲ, ಕ್ಯಾಮ್ರಾ ಇಲ್ಲ, ಮೇಕಪ್ ಮ್ಯಾನ್ ಇಲ್ಲ, ಇದೊಂದಿಲ್ಲ, ಸಿಂಪಲ್ಲಾಗಿ ಮಾಡಿದ್ರು ಅಂತ. ಸೊ ಇದ್ರಲ್ಲಿ ಹಂಗೆ ಆಗೋಯ್ತು. ಆಮೇಲೆ ಅಣ್ಣ ಇನ್ನೊಂದು ಕಂಡೀಷನ್ನು, ರಾತ್ರಿ 2 ಗಂಟೆವರೆಗೆ ಶೂಟಿಂಗ್ ಇದೆ ಅಂತ. ಆಯ್ತಪ್ಪ 2 ಗಂಟೆವರೆಗೂ ಮಾಡ್ತೀನಿ, 5,000 ಮಾತ್ರ ಫುಲ್ ಕೊಡಿಸ್ಬೇಕಪ್ಪ, ಯಾವ ಚಿಕ್ಕ ಪಿಕ್ಚರ್ ಆಗಲಿ ಏನಾರಾಗಲಿ ಅಂತ. ಆಯಿತು ಅಂದು. ಸರಿ, 1-2 ಜುಬ್ಬಗಳು ಮಾಮೂಲಿ ಕ್ಯಾಶುಯಲ್ಸು ಎಲ್ಲ ಸೇಫ್ಟಿಗೆ ತನ್ನಿ, ಅಲ್ಲಿ ಯಾವುದು ಓಕೆ ಆಗುತ್ತೆ ಯೂಸ್ ಮಾಡೋಣ ಅಂತ ತಗೊಂಡು ಹೋದೆ. ಎಲ್ಲಿ ಹೆಸರುಘಟ್ಟ ಹತ್ರ ಶೂಟಿಂಗ್. ಇವ್ರು ಎಷ್ಟು ಕೊಡ್ತಾರೆ ಅನ್ನೋ ಗೊತ್ತಿಲ್ಲ. ವಾಪಸ್ ಅಂತೂ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಸ್ ಹಿಡ್ಕೊಂಡು ಹೋದೆ, ಬಟ್ಟೆ ಎಲ್ಲ ಹೊತ್ಕೊಂಡು ಹೆಸರುಘಟ್ಟ ಹತ್ರ ಹೋಗಿ ಫೋನ್ ಹೊಡೆದೆ, ಬಂದಿದ್ದೀನಿ ಸರ್ ಅಂತ. ಆಮೇಲೆ ಯಾರನ್ನ ಕಳಿಸಿದ್ರು, ಸ್ಕೂಟ್ರಲ್ಲಿ ಪಿಕಪ್ ಮಾಡಿದ್ರು. ಅಲ್ಲಿಂದ ಒಂದು ಫರ್ಲಂಗ್ ಎಲ್ಲೆಲ್ಲ ಹಿಂಗೆ ಕರ್ಕೊಂಡು ಹೋದರು. ಅದು ಬಂದಿಲ್ಲ, ಇದು ಬಂದಿಲ್ಲ, ಸೆಟ್ ಬಂದಿಲ್ಲ, ಇನ್ನೇನು ಮಾಡ್ಕೊಂಡು ಸುಮಾರು 4 ಗಂಟೆ ಶೂಟಿಂಗ್ ಸ್ಟಾರ್ಟ್ ಆದಾಗ. ಯಪ್ಪ ನೋಡಿದ್ರೆ ಬೆಳಗ್ಗೆ 4 ಗಂಟೆ ತನಕ ಮಾಡಿದ್ರು. ಹುಲ್ಗಾನಿನ ಗಡ್ಡ ಹಚ್ಚಿರೋ ನನಗೆ. ಕ್ಲೈಮ್ಯಾಕ್ಸ್ ತನಕ 2-3 ಸೀನ್ ಬಂತು ನಂದು.
ಎಲ್ಲ ಮುಗಿಸಿದ್ರು. ಪ್ರಾಂಟಾಗಿ 5,000 ರೂಪಾಯಿ ಕೊಟ್ಟರು. ಹೆಂಗೆ ಮಾಡೋದು ಸರ್ ಈಗ? ಇನ್ನೇನು ಬೆಳಕರ್ದೋಗುತ್ತಲ್ಲ ಸರ್, ಇವರು ಕ್ಯಾಮ್ರಾಮನ್ ಅವನಲ್ಲಿ ಬಿಡೋಕ್ಕೆ ಹೋಗಬೇಕು, ಇಲ್ಲೇ ಮಲ್ಕೊಂಬಿಡಿ. ಮನೆಗೆ ಫೋನು ಬರ್ತಾಯಿಲ್ಲಮ್ಮ, ಬೆಳಗಿನ ಜಾಮ ಆಗೋಯ್ತು, ಒಂದು 2 hours ಮಲಗಿಬಿಟ್ಟು ಆಮೇಲೆ ಬರ್ತೀನಿ ಅಂತ. ಆಮೇಲೆ ನಾನು ಕ್ಯಾಮ್ರಾಮನ್ ಎಲ್ಲ, ಅವನು ಆ ಕಡೆ ಹೊಸೂರು ಕಡೆ ಹೋಗೋನು, ನಾನು ಬಿಟ್ಬಿಟ್ಟು ಹೋದ. ಸರಿ, ಒಂದು 6 ತಿಂಗಳು ಸುದ್ದಿನೇ ಇಲ್ಲ. ಆಮೇಲೆ ಇದ್ದಕ್ಕಿದ್ದಂಗೆ ಮತ್ತು ಫೋನ್ ಬಂತು, ಎಲ್ಲೋ ಫೆಮಿಲಿಯರ್ ನಂಬರ್ ಅಲ್ಲ ಇದು ಅಂತ ನೋಡಿದೆ. ಸರ್, ನಿಮ್ಮದು ಒಂಚೂರು ಪ್ಯಾಚ್ ವರ್ಕ್ ಇತ್ತಲ್ಲ ಸರ್. ಏನು? ಅದೇ ನೀವು ಸೈಂಟಿಸ್ಟ್ ಅಂತ ನಿಮ್ಮನ್ನು ತೋರಿಸಿದ್ದೀವಲ್ಲ, ಲ್ಯಾಬ್ನಲ್ಲಿ ನೀವು ಕೆಲವು ಪ್ರಾಣಿಗಳಿಗೆ ಇಂಜೆಕ್ಟ್ ಮಾಡಿಬಿಟ್ಟು ಇದನ್ನೆಲ್ಲ ಪ್ರಯೋಗ ಮಾಡ್ತಾ ಇರ್ತೀರ. ನಾವು ಎಲ್ಲೆಲ್ಲೋ ಹುಡುಕ್ದು ಏನೇನೋ ಕೆಲವು ಪ್ರಾಣಿಗಳನ್ನು ಮಾಡೋದನ್ನೆಲ್ಲ, ಅದಕ್ಕೆಲ್ಲ ಮತ್ತು ಪರ್ಮಿಷನ್ ಅದು ಇದು ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ಈಗ ಬೇರೆ ಥರ ಪ್ಲ್ಯಾನ್ ಮಾಡಿದ್ದೀವಿ. ಲ್ಯಾಬಲ್ಲಿ ಏನೋ ಒಂದು ಇದು ಚುಚ್ಚಿ ಇದು ಮಾಡ್ತಾಯಿದ್ದೀರ ಪ್ರಯೋಗ ಅನ್ನೋ ಥರ. ಬರಬೇಕಲ್ಲ ಸರ್? ಬರ್ತೀನಿ ಸರ್. ಬರ್ತೀನಿ ಸರ್ ಅಂತ ನಾನು ಖುಷಿಯಿಂದ ಹೇಳಿದಾಗಲೇ ಅವ್ರಿಗೆ ಗೊತ್ತಾಯಿತು 5,000 ರೂಪಾಯಿ ಇದು ಕೇಸು ಅಂತ. ಸರ್, ಇನ್ನೊಂದು ವಿಷಯ, ನಿಮ್ಗೆ ಅಷ್ಟೊಂದು ದುಡ್ಡು ಕೊಡೋಕ್ಕಾಗಲ್ಲ ಸರ್. ಈಗಲೇ 6 ತಿಂಗಳಿಂದ ನೋಡಿ ನಾವು ಕಷ್ಟಪಟ್ಟು ಸಣ್ಣ ಪುಟ್ಟ ಪ್ಯಾಚ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಈಗ ಹೆಂಗೋ ಮತ್ತೆ ಹೊಂದಿಸ್ಕೊಂಡು ಪ್ಯಾಚ್ ವರ್ಕ್ ಮಾಡ್ತಾಯಿದ್ದೀವಿ. ದುಡ್ಡಿಲ್ಲ ಸರ್ ಅಷ್ಟೊಂದು. 1,000 ರೂಪಾಯಿ ಕೊಡ್ತೀನಿ ಸರ್. 5,000 ರೂಪಾಯಿ ಅಂದ್ರೆ 1,000 ರೂಪಾಯ? ಏನು ಸರ್ ಇದು? ಇಲ್ಲ, ಚಿಕ್ಕ ಸೀನು ನೋಡಿ ಫೈನಲ್ ನಾನು 2 ಕೊಡ್ತೀನಿ ಸರ್, ಅದ್ರ ಮೇಲೆ ಕೊಡೋಕ್ಕಾಗಲ್ಲ. ಆಗೋದೇ ಇಲ್ಲ ನೀವು ಅಂದ್ರೆ ನಾನು ಆ ಸೀನ್ನೇ ಅವಾಯ್ಡ್ ಮಾಡೋಕ್ಕೆ ಹೇಳ್ಬಿಡ್ತೀನಿ. ಕ್ಯಾಮ್ರಾಮನ್ ಹತ್ರ ಡಿಸ್ಕಸ್ ಮಾಡಿಬಿಟ್ಟು, ಆಗಲ್ಲ ಸರ್, ಕಷ್ಟ ಆಗತ್ತೆ ನನಗೆ. ಏನೇ ಇದು, ನನ್ನ ಕ್ಯಾರೆಕ್ಟರ್ ಬಿದ್ದೋಗುತ್ತಲ್ಲ, ಒಳ್ಳೆ ಇಕ್ಕಟ್ಟಿ ತಂದು ನಿಲ್ಲಿಸ್ತಾರಲ್ಲ ಅಂತ. ಆ ಪ್ರಭುಗೆ ಫೋನ್ ನೋಡಿದೆ, ಏನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ. ಅಯ್ಯೋ, ನಾನು ಅವರು ಕಮ್ಮಿಗೆ ಒಪ್ಪಿಸಿ ಅಂದಾಗಲೇ ನಾನು ಹೇಳಿದೆ, 5 ಕೊಟ್ಬಿಟ್ಟು ನೀವು ಬಳಕರಿತಂಗೆ ಮಾಡಿಸ್ಕೊಂಡು ಇವಾಗ 1,000 2,000 ಅಂದರೆ ಹೆಂಗ್ರಿ ಒಪ್ತಾರೆ ಅವರು ಅಂತ ಹೇಳಿದ್ದೀನಿ. ನಾನು ಒಪ್ಪಲಿಲ್ಲ. ಅವರು ನಿಮ್ಮ ಕ್ಯಾರೆಕ್ಟ್ರ್ ಒಂದು ಜಸ್ಟಿಫಿಕೇಷನ್ ಇರುತ್ತೆ ಮಂಜಣ್ಣ, ಇನ್ನೊಂದು 500 ಸೇರಿಸಿ ಕೊಡೋಕೆ ಹೇಳ್ತೀನಿ, ಬಂದುಬಿಡಿ ಅಡ್ಜಸ್ಟ್ ಮಾಡಿಕೊಂಡು. ಏನಪ್ಪ ಮಾಡೋದು ಅಂದೆ. ಹೋದ್ರಲ್ಲಿ ಆ ಲ್ಯಾಬ್ ಥರ ಅದು ಇದೆಲ್ಲ ಕಟ್ಟಿ ಎಲ್ಲ ಮಾಡಿ ಎಲ್ಲ ಆದಮೇಲೆ ಮೇಕಪ್ ಏನು ಬೇಡ ರೀ, ಬನ್ನಿ ಶಾಟಿಗೆ ಅಂದರು. ಶಾಟಿಗೆ ಬರೋದಾ ಸರ್? ಗಡ್ಡ? ಅಯ್ಯಯ್ಯೋ, ಮರ್ತೇ ಬಿಟ್ನಲ್ಲಪ್ಪ ನಾನು, ಮರ್ತೇ ಬಿಡ್ತೀನಿ. 6 ತಿಂಗಳಾಗೋಯ್ತಲ್ಲ, ತಲೆನೇ ಕೆಡ್ಸ್ಕೊಂಡಿಲ್ಲ ನಾನು. ಸಲ ಮೇಕಪ್ ಮ್ಯಾನೆಲ್ಲ ಇದ್ರು, ನಿಮಗೆ ಗಡ್ಡ ಹಾಕಿದ್ರು ಅಲ್ವ, ಏನು ಮಾಡೋದು ಈಗ? ಏನು ಮಾಡೋದು? ತಲೆ ಕೆಡ್ಸ್ಕೊಂಡ್ರು. ಏನು ಸೀನ್ ಹೇಳಿ ಕೊಡಿ, ಇಲ್ಲಿ ಸೀನ್ ಪೇಪರ್ ಕೊಡಿ ಏನು. ನೋಡಿದೆ, ಮರಿ ಝೂಮ್ ಬ್ಯಾಕು ಇದು ಮಾಡುವನು, ಇಂಜೆಕ್ಟ್ ಮಾಡುವನು, ಯಾವುದೋ ಒಂದು ಪ್ರಾಣಿ ಥರದ್ದು ಇಂಡೈರೆಕ್ಟಾಗಿ ಹಿಂಗೆ ತೋರಿಸ್ಬಿಟ್ಟು ಫಿಶ್ದು ಇನ್ನೇನೋ ಒಂದು ತೆಗಿತಾ ಇರ್ತಾರ, ಆ ಥರದ್ದೇ ಇದೆ ಎಲ್ಲ. ಆಮೇಲೆ ಅದು ಕೊಡಮ್ಮ, ಇದು ತೊಗೊಳಮ್ಮ, ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾರ ಸ್ಟೆಂಟಿಗೆ. ಬರೀ ಇಂಥವೇ ಇರೋದು. ಸಡನ್ನಾಗಿ ಫ್ಲ್ಯಾಶ್ ಆಯ್ತು ನನಗೆ. ಎಷ್ಟಾಗಲಿ ಶಂಕರನ ಶಿಷ್ಯರಲ್ವೇ ಸರ್. ಲ್ಯಾಬಲ್ಲಿ ಕೆಲಸ ಮಾಡುವಾಗ ಮಾಸ್ಕ್ ಇಲ್ಲದೆ ಯಾರು ಕೆಲಸ ಮಾಡಲ್ಲ. ನನಗೆ ಒಂದು ಮಾಸ್ಕ್ ಮಾಡಿಬಿಡಿ, ರೆಡಿ ಮಾಡಿಬಿಡಿ, ಅವಳಿಗೆ ಒಂದು ಮಾಸ್ಕ್ ಕೊಡಿ, ಅವಾಗ ಈ ಬುಲ್ಗಾನಿ ಗಡ್ಡ ಮುಚ್ಚೋಗುತ್ತೆ, ಕ್ಲೀನಾಗಿ ಅಡ್ಜಸ್ಟ್ ಆಗುತ್ತೆ. ಹಾಂ, ಅಬ್ಬಾ, ಇಷ್ಟು ವರ್ಷ ನಿಮ್ಮ ಇಂಡಸ್ಟ್ರಿ ಇದ್ದಿದ್ದಕ್ಕೆ ಸಾರ್ಥಕ ಆಯ್ತು ರೀ. ಹಾಂ, ಓಕೆ. ಹೋಗ್ಬಿಟ್ಟು 1-2 ಮಾಸ್ಕ್ ತೊಗೊಂಬರ್ರೋ ಅಂದರು. ಯಾಕೆ ಬೇಡ ಸರ್, ನನ್ನ ಹತ್ರ ಯಾವಾಗಲೂ ಇರುತ್ತೆ ಸರ್, ಯಾವಾಗಲೂ ಇಟ್ಟಿರ್ತೀನಿ ಸರ್. ನೋಡಿ ಸರ್, ಇವತ್ತು ತೊಗೊಂಡ್ಬಿಟ್ಟಿದ್ದೀವಿ. ಈಗಲೂ ಇದೆ ನೋಡಿ ಸರ್. ಅಯ್ಯೋ ಅಂತ ಹಿಂಗೆ ತೋರಿಸ್ದೆ. ಸರ್, ಕರೆಕ್ಟಾಗಿದ್ದೀರಾ, ಆದರೆ ನಿಮ್ಮ ಅಸ್ಟೆಂಟ್ಗೂ ಬೇಕಲ್ಲ ಸರ್. ಅಯ್ಯೋ, ಅವಳಿಗಾರು ತರಿಸ್ಲೇಬೇಕಾ? ಹಾಂ, ನಿಮಗೊಂಥರ ಅವಳಿಗೊಂಥರದ ತರಿಸೋಬಲ್ಲ. ಫ್ರೆಶ್ 2 ತರಿಸ್ಬಿಡ್ತೀನಿ ಸರ್. ಇಲ್ಲೇ ಪಕ್ಕದಲ್ಲಿ ಮೆಡಿಕಲ್ 1 ಕಿಲೋಮೀಟ್ರಲ್ಲಿ ಮೆಡಿಕಲ್ ಶಾಪ್ ಇದೆ ಅಂದರೆ ಬಂತು. ಮಾಮೂಲಿ ಬ್ಲೂ ಕಲರ್ದು ಇಬ್ಬರು ಹಾಕ್ಕೊಂಡು ಆ್ಯಕ್ಟ್ ಮಾಡಿದ್ವು. 1 ಅವರ್ ಮುಗಿದೋಯ್ತು. ಸರಿ ಅಂತ 2,500 ರೂಪಾಯಿ ಎತ್ಕೊಟ್ರು. ಶಿವ ಅಂತ ಬಂದೆ. ವೆರಿ ನೈಸ್. ಡಬ್ಬಿಂಗೂ ಕರೀಲಿಲ್ಲ, ಯಾತಕ್ಕೂ ಕರೀಲಿಲ್ಲ. ಮತ್ತೆಲ್ಲ 500,000 ಕೇಳ್ತೀನಿ ನಾನು. ಅಯ್ಯೋ, ಅದು ಯಾರು ಡಬ್ ಮಾಡಿದ್ರು ಅಂತಲೂ ಗೊತ್ತಿಲ್ಲ, ಪ್ರಿವ್ಯೂಗೂ ಕರೆಯಿಲ್ಲ, ಮತ್ತೆ ಸುದ್ದಿನೂ ಇಲ್ಲ. ನಾನು ಈ ಸಿನಿಮಾನೇ ಆಗಿಲ್ಲ ಅಂದ್ಕೊಂಡಿದ್ದೀನಿ. ಓರಿಯೋ ಸಡನ್ನಾಗಿ ಪೋಸ್ಟರ್ ನೋಡಿ ಫ್ಲ್ಯಾಶ್ ಬ್ಯಾಕ್ ಹೋಗಿ ಈ ಹೆಸರು ಎಲ್ಲೋ ಇದೆಯಲ್ಲ ಡೈರಿಲಿ ಬರ್ಕೊಳಂಗೆ ಅಂದಮೇಲೆ ಇಷ್ಟೆಲ್ಲ ಲೆಕ್ಕಗಳ ನನಗೆ ಮನಸ್ಸಿಗೆ ಬಂತು. ಓ ಹಿಂಗಾಗಿ ಇದು ಹೋಗಿ ನೋಡ್ರ ಫಿಲ್ಮ್ ಥಿಯೇಟ್ರಲ್ಲಿ? ನಾನು ನೋಡಲಿಲ್ಲ, ನೋಡೋಕೆ ಹೋಗಲಿಲ್ಲ. ಅಂದರೆ ಅಷ್ಟೊತ್ತಿಗಾಗಲೇ 1 ವಾರ ಆಗೋಗಿತ್ತದು. 4ನೇ ತಾರೀಕು ರಿಲೀಸ್ ಅಂತ ಅಲ್ಲಿ ಬೋರ್ಡಲ್ಲಿ ನೋಡಿದೆ. ನಾನು ಹೋದಾಗ ಅದು ನೆಕ್ಸ್ಟ್ ಟ್ಯೂಸ್ಡೇ ಹೋಗಿರೋದು. ಅಷ್ಟೊತ್ತಿಗೆ 1 ವಾರ ಕಳೆದು 4 ದಿವಸ ಆಗೋಗಿದೆ. ಮೋಸ್ಟ್ಲಿ ಅಷ್ಟು ದಿನ ಎಲ್ಲ ಓಡೋ ಸಿನಿಮಾ ಅಲ್ಲಿ ನೋಡ್ರೆ ಗೊತ್ತಾಗುತ್ತೆ, ಹೋಗ್ಬಿಟ್ಟಿರುತ್ತೆ. ಇದ್ರೂ ಎಲ್ಲಿ ಓಡ್ತಾವೆ ಸರ್, ಸ್ಟಾರ್ಗಳಿಲ್ಲ ಅಂದರೆ ಆಗಲಿಲ್ವ? ಈಗ ನಮ್ಮದು ಒಳ್ಳೆ ಸಬ್ಜೆಕ್ಟು, ನಮ್ಮ ವೆಂಕಟೇಶ ಹಂಗೆ ಹೊರಟೋಯ್ತಲ್ಲ, ಆ ಥರ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಅದೊಂದು ಎಕ್ಸ್ಪೀರಿಯನ್ಸ್ ನಮಗೆ ಆಯಿತು. ಟ್ಯಾಕ್ಸಿ ಡ್ರೈವರ್ಗಳಂದ್ರೆ ಸದ್ರಾ ಮಾಡ್ಕೊಂಡಿದ್ದೀರ ನನ್ನ ಮಕ್ಕಳ. ಧರ್ಮ ಯುದ್ಧ ಮಾಡುವಾಗ ಅಲ್ಲಿ ಕರೆಸಿರೋ
ಎಲ್ಲ ಪ್ಯಾಲೇಸಲ್ಲಿ ನಾವೆಲ್ಲ ಬೀರ್ ಕುಡ್ಕೊಂಡು ಕೂತಿರ್ತೀವಿ. ಅಷ್ಟೊತ್ತಿಗೆ ಕಾರ್ಲ್ ಬರ್ತಾಳೋ ಅಥವಾ ಗಾಡಿ 2 ವೀಲರ್ ತೊಗೊಂಡ್ಬರ್ತಾಳೋ ಹೀರೋಯಿನ್ ಬರ್ತಾ ಇರ್ತಾಳೆ. ನಾವು ಒಬ್ರಿಗೊಬ್ರಿಗೆ ಮಾತಾಡ್ಕೊಂಡು ಇವ್ರನ್ನ ಅಟ್ಯಾಕ್ ಮಾಡ್ಬೇಕು, ಹೇಳಿ ಒಬ್ಬಳೇ ಬರ್ತಾ ಇದ್ದಾಳೆ ಅಂತ 4 ಜನ ಲವ್ ಮಾಡ್ಬೇಕು ಇವ್ರನ್ನ ಪ್ಲ್ಯಾನ್ ಮಾಡ್ಕೊಂಡು ಎಣ್ಣೆ ಬೇರೆ ಹೊಡಿತಾ ಇರ್ತೀವಲ್ಲ. ಸರಿ ಯಾರಿಗೂ ಕಾಣೋದು ಬೇಡ, ಬಂದವಳು ಹಂಗೆ ತಿರುಗಿಸ್ಬಿಟ್ರೆ ಕಷ್ಟ ಗಾಡಿನ, ನಡೀರಿ ಅಂದ್ಬಿಟ್ಟು ಮರ ಹತ್ಬಿಡ್ತೀವಿ. ಮರ ಹತ್ತಿ ಅವಳು ಹತ್ರ ಬರುತ್ತೆ ಸರಿಯಾಗಿ, ಮರದಿಂದ ನೆಗೆದ್ಬಿಟ್ಟು 4 ಜನ ಅಟ್ಯಾಕ್ ಮಾಡೋದು. ಅಟ್ಯಾಕ್ ಮಾಡಿ ಹಿಡ್ಕೊಳಕ್ಕೆ ಹೋದಾಗ ತಪ್ಪಿಸ್ಕೊಳ್ತಾಳೆ, ಹಂಗೆ ಬಿಡಲ್ಲ, 4 ಜನ ಎಳೆದಾಡ್ತಾ ಇರ್ತೀವಿ. ಅಷ್ಟೊತ್ತಿಗೆ ಅಂಬರೀಷ್ ಎಂಟ್ರಿ, ಎಲ್ರಿಗೂ ಚೆನ್ನಾಗಿ ತದಕ್ಬಿಟ್ಟು ಇದು ಮಾಡ್ತಾನೆ, ಹೊಡ್ತಾ ತಿಂದು ಹಂಗೆ ತಪ್ಪಿಸ್ಕೊಂಡು ಓಡೋಗ್ತೀವಿ. ಆ ಥರ ಸೀನ್ ಅದು. ಸೊ ಬಂದ ಕೂಡಲೇ ಅದೆಲ್ಲ ಸೀನ್ ತಗೊಂಡ್ರು, ಎಣ್ಣೆ ಹೊಡಿತಾ ಇರೋದು. ಆಮೇಲೆ ಅಂಬರೀಷ್ ಬಂದಾಗ ಆ ಬಾಟ್ಲನ್ನ ಹಿಂಗೆ ಹೊಡೆದ್ಬಿಟ್ಟು ಅವನಿಗೆ ಚುಚ್ಚೋಂಗೆ ಹೋಗೋದು, ಅದೆಲ್ಲ ಕೌಂಟ್ರ್ ತೊಗೊಂಡು ಇಟ್ಕೊಂಬಿಟ್ರು. ಆಮೇಲೆ ಬಂದಮೇಲೆ ನೋಡ್ಕೊಳ್ಳೋಣಂತೆ ಅಂತ ಅದೆಲ್ಲ ಆಯಿತು. ಈ ಮರ ಹತ್ತೋ ಸೀನ್ ಇತ್ತಲ್ಲ, ಮರ ಅಕಸ್ಮಾತು ಬೇರೆಯವ್ರನ್ನೆಲ್ಲ ಹತ್ಸ್ಬಿಟ್ಟು ಇವರು ನನ್ನ ಮಾತ್ರ ಬೇಡ ಅಂದ್ಬಿಟ್ರೆ, ಕೆಳಗೆ ಬಿಟ್ಬಿಟ್ರೆ ನಾನು ಒಂಚೂರು ಜೋಶ್ ಇರಲಿ ಅಂದ್ಬಿಟ್ಟು ಏನು ಮಾಡಿದೆ, ನಾನೇ ಫಸ್ಟ್ ಹತ್ಬಿಟ್ಟೆ. ಮರ ಹತ್ರ ಅಂದ್ಬಿಟ್ಟು ಫಸ್ಟ್ ಹತ್ಬಿಟ್ಟೆ ನಾನೇ. ಅದು ಎಫೆಕ್ಟ್ ಏನಾಯ್ತಂದರೆ, ನಾನು ಹತ್ತಿದ ಕೂಡಲೇ ಇನ್ನೊಬ್ಬರು ಬಂದ್ರಲ್ಲ, ಇನ್ನಿಬ್ಬರು ಹತ್ಕೊಂಡ್ರು. ನೀವು ಇನ್ನೊಂಚೂರು ಮೇಲೆ ಹೋಗಿ ಮಂಜೆ, ಅವರಿಬ್ಬರು ಬಂದರು, ಆಯಿತು. ಇನ್ನೊಬ್ಬಳು ಕಂಡ, ಇನ್ನು ಮೇಲೋಗಿ ಮಂಜೆ, ನೀವಿಬ್ಬರು ಇನ್ನು ಮೇಲಕ್ಕೆ ಹೋಗ್ರೋ. ಸೊ ಆ ಲೆವೆಲ್ ಕಮ್ಮಿ ಇದ್ದರೂ ಕೂಡ ಮರದ್ದು, ಇವರು 3 ಜನ ಒಂದೊಂದು ಕೊಂಬೆನಲ್ಲಿ ಕೂರೋದ್ರೊಳಗೆ ನಾನು ಹೈಟು 12 ಅಡಿ ಮೇಲೆ ಹೊರಟೋಯ್ತು ನಂತು ಮೇಲಕ್ಕೆ, ಮರದ ತುದಿ ಮೇಲ್ ತನಕ. ಅಯ್ಯೋ ಸರಿ, ಇದೆಲ್ಲ ಏನು ಮಾನಿಟ್ರ್ ಬೇಡಪ್ಪ, ಬಂದ ಕೂಡಲೇ ಆ್ಯಕ್ಷನ್ ಅಂತೀನಿ ಜೋರಾಗಿ. ಆವಾಗ ಜಂಪ್ ಮಾಡಿ ನೀವು ಮೇಲಿಂದ ಅವಳು ಬರೋಕ್ಕೂ ನೀವು ಜಂಪ್ ಮಾಡಿ ಬಂದ್ಬಿಟ್ಟು ಅಲ್ಲಿ ಹಿಂಗೆ ನಿಂತ್ಕೊಳ್ಳೋದು, ಕ್ಯೂ ಕೊಡಿ ಸಾಕು, ಆಮೇಲೆ ಅಟ್ಯಾಕ್ ಮಾಡೋದು ಅದೆಲ್ಲ ತೆಕ್ಕೋಣ ಅಂದರು. ಹೆಂಗಪ್ಪ ಜಂಪ್ ಮಾಡೋದು ಬೇರೆ ಮಾನಿಟ್ರ್ ಮಾಡಿಲ್ಲ, ಹೆಂಗಿರುತ್ತೋ ಏನೋ, ತಲೆ ಬಿಸಿ. ಮೇಲೆ ಬೇರೆ ಹತ್ಬಿಟ್ಟಿದ್ದೀನಿ, ಮೇಲೆ ಹೋಗ್ಬಿಟ್ಟು ಫಸ್ಟ್ ಹತ್ಕೊಂಬಿಟ್ಟು ಹೈಟ್ ಜಾಸ್ತಿ ಆಗ್ಬಿಟ್ಟಿದ್ದೀನಿ ನಂದು. ಆ ಒಂದು ಕಾನ್ಷಿಯಸಲ್ಲೇ ನಾನು ಹೆಂಗೋ ದೇವರಿದ್ದಾನೆ ಅಂದ್ಕೊಂಡು ಆ್ಯಕ್ಷನ್ ಅಂದ್ಕೊಳ್ಳೆ ಜಂಪ್ ಮಾಡಿದೆ. ಶೂಸ್ ನಂದೇ ಯೂಸ್ ಮಾಡಿರೋದು, ಹೈ ಹೀಲ್ಡ್ ಶೂ. ಆವಾಗ ಶೂ ಹೈ ಹೀಲ್ಡು ಬರುತ್ತಲ್ಲ, ಆ ಹೈ ಹೀಲ್ಡ್ ಶೂ ಹಾಕ್ಕೊಂಬಿಟ್ಟಿದ್ದೀನಿ ನಾನು. ಹೈ ಹೀಲ್ಡ್ ಹೆಚ್ಚಿಗೆ ಆಗ್ತಿರಲಿಲ್ಲ, ಇಲ್ಲ ಮೋಸ್ಟ್ಲಿ ಕಂಪ್ನಿದಿರ್ಬೇಕು ಶೂ, ಅದು ಹೈ ಹೀಲ್ಡ್ ಶೂ. ಅದೇನಾಗಿದೆ, ಆ ಪ್ಯಾಲೇಸಲ್ಲಿ ಹುಲ್ಲುಗಳಿದ್ದರೂ ಕೂಡ ನಾನು ಕರೆಕ್ಟಾಗಿ ನೆಗಿದ ಜಾಗದಲ್ಲಿ ಒಂದು ಇಷ್ಟ ಹತ್ರ ಒಂದು ಕಲ್ಲಿದೆ, ಅದು ಒಳಗೆ ಸೇರ್ಕೊಂಡಿದೆ, ಕಾಣಿಸಲ್ಲ, ಸಡನ್ನಾಗಿ ಹುಲ್ಲು ಮುಚ್ಕೊಂಡಿದೆ ಆ ಕಡೆ ಈ ಕಡೆ. ಕರೆಕ್ಟಾಗಿ ಆ ಕಲ್ಲು ಮೇಲೆ ನೆಗೆದು ಬಿಟ್ಟಿದ್ದೀನಿ. ಹೈ ಹೀಲ್ಡ್ ಬೇರೆ ಇದ್ದಿದ್ದರಿಂದ ಕಾಲಿಂದ ನರದ ತನಕ ಜೈ ಅಂತ ಹೊಡಿತು. ಹೆಂಗಾಗೋಯ್ತು ನನಗೆ ಅಂದರೆ, ಆಲ್ಮೋಸ್ಟ್ ಅನ್ಕಾನ್ಷಿಯಸ್ ಬಿದ್ದೋಗ್ಬೇಕು, ಹಿಂಗಾಗೋಯ್ತು ಕಣ್ಣೆಲ್ಲ. ಎಲ್ಲೋ ಒಂದು ಕಡೆ ಕಾನ್ಷಿಯಸ್ಸು, ನೆಗೆದ್ಬಿಟ್ಟು ಒಂದೇ ಟೆಕ್ಕಲ್ಲಿ ಮಾಡಬೇಕು ಏನಿದ್ದಾರೆ, ಅಲ್ಲಿ ಹೋಗಿ ಕಾರ್ ಹತ್ರ ನಿಲ್ಲಬೇಕು. ಇಟ್ಟಿರೋಗೋರಿಗೆ ಮೊದಲೇ ಭಾರಿ ಇದಿತ್ತು ಅವ್ರಿಗೆ, ಏನೋ ಸೆಟ್ಟಲ್ಲಿ ಬಂದ್ಬಿಟ್ರೆ ಅವರು 2-3 ಜನ ಅಷ್ಟೇ ಕರೆದ್ಬಿಟ್ಟು, ಇಲ್ಲಿ ನಿಂತ್ಕೊಡ್ರೋ, ಹಿಂಗೆ ಬರೋ ಅನ್ನೋರು. ನಮ್ಮಂಥ ಸಣ್ಣ ಪುಟ್ಟ ಅಷ್ಟನ್ನ ಬರ ಇಲ್ಲಿ ನಿಂತ್ಕೊಳ್ಳ. ಇಲ್ಲಿ ಅಂಬರೀಷಿಗೆ ಮಾತ್ರ ಇನ್ನೊಬ್ಬ ಡ್ಯೂಪು ಅವ್ರ ಪೊಸಿಷನ್ ಕೊಡೋಕ್ಕೆ, ನಮ್ಮಂಥವ್ರಿಗೆ ನಮ್ಮನ್ನೇ ಕರೆಯೋರು, ಬರ ಇಲ್ಲಿ ನಿಂತ್ಕೊಳ್ರೋ. ಹಿಂಗೆ ಅಂದ್ಬಿಟ್ಟು ಕ್ಯಾಮ್ರಾಮನ್ ಪೊಸಿಷನ್ ಸರಿನಾ, ಇನ್ನೂ ಬೇಕಾ ಈ ಕಡೆ, ಈ ಥರ ಮಾಡಿಸ್ತಾ ಇದ್ದಿದ್ದವರು. ಇನ್ನು ಎಲ್ಲಿ ಬೈದು ಬಿಡ್ತಾರೋ ಅಂತ ಭಯ ನಮಗೆ. ಕಟ್ಟಾದ್ರೆ 1 ಮೋರ್ ಆಗ್ಬಿಟ್ರೆ ಇನ್ನು ಬಾಯಿಗೆ ಬಂದಂಗೆ ಬೈತಾರಪ್ಪ ಅಂತ. ಆ ಜಂಪ್ ಆಗಿದ್ದ ಕೂಡಲೇ ಹಿಂಗಾಗೋಗಿ ತಲೆ ಸುತ್ತಿ ಇನ್ನೇನು 1 ಮೋರ್ ಆಯ್ತಪ್ಪ ಅನ್ನೋದ್ರೊಳಗೆ ಹೆಂಗೋ ಹಿಂಗೆ ಅಂದ್ಕೊಂಡು ಹೋಗಿ ಅಂತ ಹಿಂಗೆ ನಿಂತ್ಕೊಂಡೆ. ಪಕ್ಕದಲ್ಲೂ ಅವರೆಲ್ಲ ಬಂದು ನಿಂತಿದ್ರು. ಟೇಕ್ ಓಕೆ ಆಯಿತು. ಸೂಪರಾಗಿ ಮಾಡಿದೆ ಕಣಯ್ಯ ನೀನು, ಎಕ್ಸ್ಪ್ರೆಷನ್ನು ಅವ್ರು ಏನು ಅಂದ್ಕೊಟ್ರದು, ಕಾಮಿಡಿ ಎಫೆಕ್ಟ್ ಕೊಟ್ಬಿಟ್ಟಿದ್ದೀನಿ. ಏನು ಆ್ಯಕ್ಟಿಂಗ್ ಮಾಡ್ತಾವ್ರೆ ಅಂತ ಏನೇ ಆಚನ ಆ ನೋವು ನನಗೆ ಗೊತ್ತು. ಏನಾಯಿತು, 1 ಮೋರ್ ಆಗೋಗೋದೀಗ, ಉಗಿಸ್ಕೋಬೇಕಿತ್ತು ಅಂತ. ಹಂಗೆ ಅದನ್ನು ಮಾಡುವಾಗ ಆಮೇಲೆ ಮತ್ತೆ ಅಂಬರೀಷ್ ಹತ್ರ ಎಲ್ಲ ಹೊಡ್ತಾ ತಿನ್ನೋ ಸೀನ್ಗಳೆಲ್ಲ ಮಾಡಿ ಹೊಡೆಸ್ಕೊಂಡು ನಿಧಾನ ಇದು ಮಾಡೋ ಎಲ್ಲ ಮೂತಿ ಗೀತಿ ಓದಾತು ಅಂತ ಅವನ ಹತ್ರ ಅಂಬರೀಷ್ ಹತ್ರ ಬಯಸ್ಕೊಂಡು, ನಮಗೆ ಗೊತ್ತಾಗಲ್ವಲ್ಲ ಹಿಂಗೆ ಅನ್ನುವಾಗ ಸ್ವಲ್ಪ ಇನ್ನು ಹಿಂದಕ್ಕೆ ಹೋಗ್ಬೇಕು ಅಂತ ಬಿಟ್ಟರೆ ಮೂಗಿ ಏಟಾಗತ್ತೆ. ಅವ್ರಿಗೆ ಗೊತ್ತಿರುತ್ತೆ, ಸ್ವಲ್ಪ ಮುಂದಕ್ಕೆ ಮಾಡ್ತಾರೆ ಅವರು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ. ಹಾಗಾಗಿ ಆ ಧರ್ಮಯುದ್ಧದಲ್ಲಿ ಒಂದು ಪಾತ್ರ ಮಾಡಿ ಪ್ಯಾಲೇಸಲ್ಲಿ KC ಅಂತ ಒಂದು ಮಾಡಿ ಬಂದಿದ್ದೆ. ಅದು ಚೆನ್ನಾಗಿತ್ತು ನಮಗೆ ಎಕ್ಸಾಮ್.
ಇಂಥವು ಭಾಳ ಆಗ್ಬಿಟ್ಟಿವೆ. ಏಟಿರಿಗೂ ಭಯಂಕರ ಸ್ಟ್ರಿಕ್ಟಾ? ಹಾಂ, ಅವ್ರದ್ದು ಇನ್ನೂ 2-3 ಸಿನಿಮಾ ಮಾಡಿದ್ದೀನಿ ನಾನು. ಅದು ಹೇಳಿದ್ನಲ್ಲ, ಹಿಂಗೆಲ್ಲ ಕರೆದು ಇದು ಮಾಡಿ ಬೇರೆ ಯಾವುದೋ ಒಂದು ಪೊಲೀಸ್ ಕ್ಯಾರೆಕ್ಟರ್ನ ಮಾಡಿದ್ದೆ ಇದರಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ. ಅವಾಗ ಅದನ್ನೇ ಹಿಂಗೆ ಕರೆದುಬಿಟ್ಟು ಎಲ್ಲ ಪೊಸಿಷನ್ಸ್ ಎಲ್ಲ ಕೊಟ್ಟು ಇದು ಮಾಡಿದ್ದವರು. ಅದು ನೋಡಿ ಏಟಿ ರಘು ಸರ್ ಕೊನೆಯಲ್ಲಿ ತುಂಬ ಕಷ್ಟದಲ್ಲಿದ್ರು. ಹೌದು, ಕಿಡ್ನಿ ಹೋಗ್ಬಿಟ್ಟಿತ್ತು, ಕಿಡ್ನಿ ಹೋಯ್ತು. ಸಹಾಯ ಕೇಳ್ತಿದ್ರು. ಒಂದು ಹೇಳಿದ್ನಲ್ಲ ನಿಮಗೆ, 6 ಲಕ್ಷ ರೂಪಾಯಿ ಕಳ್ಕೊಂಡೆ, ಕೃಷ್ಣಮೂರ್ತಿ ಕೊಟ್ಬಿಟ್ಟು ಚೀಟಿ ಹಾಕಿ. ಹಾಂ, ಕೃಷ್ಣಮೂರ್ತಿ ಕೊಟ್ಟು ಕಳ್ಕೊಂಡೆ ಅಂತ ಹೇಳಿದ ನಾನು, ಡಬ್ಬಿಂಗ್ ಆರ್ಟಿಸ್ಟು. ಅವನು ಕೂಡ 80 ರಘುವರಿಗೆ 50,000 ಸಲ ಕೊಟ್ಟಿದ್ದ, ಅವನಿಗೂ ಹೋಯ್ತು. ಅದೆಲ್ಲ ನನ್ನ ದುಡ್ಡೇ ಈಗ, ಯಾಕೆ ನನಗೆ ಅವ್ನು ಕೊಡಲಿಲ್ವಲ್ಲ 6. ಆಮೇಲೆ ನಿಗ್ರಜನಿಗೆ 50 ಕೊಟ್ಟಿದ್ದ, ಇವತ್ತು ನಿಮ್ಮ ದುಡ್ಡು ನಿಗ್ರಜನಿಗೆ ಹೋಗ್ತಾ ಇದೆ ರೀ ಅಂತ ಬೇರೆ ಹೇಳಿದ್ದ ನನಗೆ. ಹಂಗಾಗಿ ಈಗ ಇವನು ನನಗೆ ಕೊಡದಲ್ಲೇ ಮುಂಡೆ ಸತ್ತೋಗಿದ್ರಿಂದ ಅವ್ರಿಗೆಲ್ಲ ನಾ ಕೊಟ್ಟಿದ್ದೀನಿ, ಸಮಾಧಾನ ಪಟ್ಕೋಬೇಕು. 80 ರಘು ಸಾರಿ ಕೊಟ್ಟಿದ್ದೀನಿ 50, ನಿಗ್ರಜನಿಗೆ 50 ಕೊಟ್ಟಿದ್ದೀನಿ, ಇನ್ಯಾರೋ ಒಬ್ರಿಗೆ 50 ಕೊಟ್ಟಿದ್ದೀನಿ, ಹಿಂಗೆ ಲೆಕ್ಕಾಚಾರ ಹಾಕ್ಕೊಂಡು ಸುಮ್ಮನೆ ಹೋಗ್ಬೇಕು. ಆ ಥರ ಚಿತ್ರರಂಗದ ಸೇವೆ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀರಾ. ಇದು ಮಾಯ ಬಜಾರು, ಕುಣಿವಾಗ ಹುಷಾರು. ನಮ್ಮ ಪರಮೇಶ್ವರ್ ಅವ್ರು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತದ ಮರಿಬೇಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ, ನೆಂಟರಿಗೂ, ಬಂಧು ಬಾಂಧವರಿಗೂ ಕೂಡ ಹೇಳಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.